ಸ್ನೇಹಿತರೆ, ಇವತ್ತು ಜನಪದ ಲೋಕದ ಒಂದು ಅಪರೂಪದ ವಾದ್ಯ ಆಗಿರ್ತಕ್ಕಂತಹ ಮುಖವೀಣೆ ಅಂತ ಹೇಳ್ತೀವಿ. ಸೊ ಇದು ನಿಜಕ್ಕೂ ಬಹಳ ಅಪರೂಪವಾದಂತಹ ಒಂದು ವಾದ್ಯ. ಇದನ್ನ ನುಡಿಸುವಂಥದ್ದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅಪರೂಪದ ಒಬ್ಬ ಕಲಾವಿದರು ಇವರು, ಮುಖವೀಣೆ ಆಂಜಿನಪ್ಪ ಅಂತ. ಸೊ ಆ ನಾದ ಹೇಗಿರುತ್ತೆ ಅಂತ ಕೇಳಲಿಕ್ಕೆ ನಿಜವಾಗ್ಲೂ ಒಂಥರ ಮೈ ರೋಮಾಂಚನ ಅಂತ ಅನಿಸುತ್ತೆ. ಅವ್ರು ನಮ್ಮ ಜೊತೆ ಇದ್ದಾರೆ. ಈಗ 80 ವರ್ಷ ಇವರಿಗೆ. ನಮ್ಮ ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕಿನ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದಂಥವ್ರು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವರು ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇವತ್ತು ಕೂಡ ಬಂಗಾರಪೇಟೆ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇವರ ಒಂದು ವಿಶೇಷವಾದಂತಹ ಕಲಾ ಪ್ರದರ್ಶನ ಆಯಿತು. ಸೊ ಆಂಜನಪ್ಪ ಅವ್ರ ಜೊತೆ ಇದ್ದಿದ್ದಕ್ಕೆ ನಿಜವಾಗ್ಲೂ ನಾನು ತುಂಬ ಹೆಮ್ಮೆ ಪಡ್ತೀನಿ. ಮತ್ತು ಅವ್ರು ಹೇಳ್ತಿದ್ದಾರೆ, ಸೊ ಈ ಕಲೆಯನ್ನು ಯಾರೂ ಕೂಡ ಸ್ವೀಕರಿಸ್ತಾರೆ, ಯಾಕಂದರೆ ಕಷ್ಟ ಇದೆ ಅಂತ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಳ್ರಿ ನೀವು ಹೇಗಿರುತ್ತೆ ಅಂತಂದರೆ, ಸೊ 2 ಪೈಪನ್ನು ಮೂಗಿಗೆ ಹಾಕ್ಕೊಳ್ತಾರೆ. ಒಂದು ಪೈಪಲ್ಲಿ ನೀರನ್ನ ಹಾಕ್ತಾ ಇದ್ರೆ ಇನ್ನೊಂದು ಪೈಪಲ್ಲಿ ನೀರು ಬರ್ತಾ ಇರುತ್ತೆ. ಸೊ ಆ ಮುಖವೀಣೆಯಲ್ಲಿ ಇವರು ನಾದವನ್ನು ಹೊರಹೊಮ್ಮಿಸ್ತಾರೆ. ಸೊ 1 ಸೆಕೆಂಡ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅವರು ಪ್ರಾಣಕ್ಕೇನೆ ಅದು ಕುತ್ತು ತರುತ್ತೆ. ಅಂಥ ಒಂದು ಕಲೆಯನ್ನು ಜನರನ್ನ ರಂಜಿಸ್ಲಿಕ್ಕೋಸ್ಕರ ಇಂತಹ ಕಲೆಯನ್ನು ನಮ್ಮ ಹಿಂದಿನ ಕಲಾವಿದರು ರೂಢಿಗತ ಮಾಡ್ಕೊಂಡಿದ್ರು. ಈಗ ಭಯಪಟ್ಟು ಯಾರೂ ಮಾಡ್ತಿಲ್ಲ. ಆದರೆ ಇದು ಕೊನೆಯ ಕುಡಿ ಅಂದ್ಕೊಂಡಿದ್ದೀನಿ, ಇನ್ನೂ ಯಾರಾದರೂ ಅದನ್ನು ಕಲಿಬೋದು. ಸೊ ಆಂಜಿನಪ್ಪ ಸರ್, ಆಮೇಲೆ ಇನ್ನೂ ಒಂದು ವಿಷಯ ಹೇಳಬೇಕು, ನಮ್ಮ ಬಾಸ್ಗೆ 14 ಜನ ಮಕ್ಕಳಂತೆ. ಎಂಥ ಆರೋಗ್ಯವಂತರು ಅಂತೇಳಿ ಕೇಳಿ ಖುಷಿ ಆಯಿತು. ಎಷ್ಟು ಜನ ಮಕ್ಕಳು ನಿಮಗೆ? ಮಕ್ಕಳು ಯಾರು ಕಲೀಲಿಲ್ವ ಅಂದರೆ, ಹಂಗೆ 14 ಜನ ಮಕ್ಕಳು ಅಂತ. ಒಬ್ಬ ಮಗ ಕೂಡ ಇವ್ರ ಜೊತೆ ಬಂದಿದ್ರು. ಸೊ ಆದರೆ ಯಾರು ಭಯಪಟ್ಟು ಒಂದು ಇದನ್ನು ತೆಗೆದುಕೊಳ್ತಾ ಇಲ್ಲ ಅಂತಂದರು. ಆಂಜನಪ್ಪ ಸರ್, ಈಗ ಏನು ಅನಿಸ್ತಿದೆ? ಯಾರಾದರೂ ಕಲಿಬೇಕು ಇದನ್ನು ಅಂತ ಅನಿಸ್ತಿದೆಯಾ ನಿಮಗೆ? ಏನು ಅನಿಸುತ್ತೆ ಅದ್ರ ಬಗ್ಗೆ? ಯಾರು ಕಲಿಯೋರಿಲ್ಲಮ್ಮ. ಅವಾಗ ನಮ್ಮ ತಾತ ಮುತ್ತಾತ ನಮ್ಮ ದೊಡ್ಡಬ್ದಿರು ಚಿಕ್ಕಬ್ದಿರೆಲ್ಲ ಕಲ್ತಿದ್ರು. ನಾವು ನಮ್ಮ ಅಣ್ಣ ನಾನು ಇಬ್ಬರಾಳು, ನಾವು 3 ಜನ ಅಣ್ಣ ತಮ್ಮದಿರು. ನಾವು ಇದನ್ನೇ ಕಲ್ತ. ಅವಾಗ ಭಿಕ್ಷಾ ಬೇಡಿ ಮನೆ ಮನೆಗೆ ಹೋಗೋದು, ಎಲ್ಲಿ ಸಂತೆ ತಾಟೆ ಅಲ್ಲಿ ಇಲ್ಲಿ ಬಾರಿಸ್ಕೊಂಡು ಓಡಾಡೋರು ನಮ್ಮ ದೊಡ್ಡಬ್ದಿರು, ನಮ್ಮ ತಾತ ಮುತ್ತಾತನವರೆಲ್ಲ, ನಮ್ಮ ತಂದೆಯವರು ಕೂಡ. ಇವಾಗ ಇವು ಸೊ ಯಾರಾದರೂ ಈ ಕಲೆನ ಕಲಿತೀವಿ ಅಂತಂದ್ರೆ ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಕಲೆಯನ್ನ ಕರಗತ ಮಾಡ್ಕೊಳ್ಳಿ ಅಂತೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರ ಕಲೆಯನ್ನ ಈ ತರ ಉಳಿಸ್ಕೊಂಡು ಬಂದಿರೋದಕ್ಕೆ ಅವ್ರಿಗೆ ವಿಶೇಷವಾದಂತಹ ಅಭಿನಂದನೆಯನ್ನ, ಅವ್ರಿಗೊಂದು ವಿಶೇಷವಾದ ನಮಸ್ಕಾರದ ಮುಖಾಂತರ ತಿಳಿಸ್ಕೊಡ್ತೀನಿ.